ಸಾಂಪ್ರದಾಯಿಕ ನಾಗರ ಪಂಚಮಿ ಆಚರಣೆ ಬದಲಾಗಿ ಬಸವ ಪಂಚಮಿ ಆಚರಿಸುತ್ತಿದ್ದು, ಸಮಾಜವನ್ನ ವೈಚಾರಿಕ ಪ್ರಜ್ಞೆಯೊಂದಿಗೆ ಮಾದರಿ ಸಮಾಜ ರೂಪಿಸಲು ಬಸವಾದಿ ಶರಣರು ಪ್ರಯತ್ನ ನಡೆಸಿದ್ದರು. ಮೌಢ್ಯ ಕಂದಾಚಾರ ಬಿಡುವ ಅವರ ಸದಾಶಯದಂತೆ ನಾವಿಂದು ಸಾಗಬೇಕಿದೆ ಎಂದು ವಕೀಲರ ಸಂಘದ ಅಧ್ಯಕ್ಷ ಟಿ ಬಸವರಾಜ್ ಹೇಳಿದರು. ಜಗಳೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರೌಢಶಾಲೆಯಲ್ಲಿ ಮಾನವ ಬಂಧುತ್ವ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಬಸವ ಪಂಚಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪೌಷ್ಟಿಕ ಆಹಾರವಾಗಿರುವ ಹಾಲನ್ನ ಕಲ್ಲು ಮಣ್ಣಿನ ಮೇಲೆ ಸುರಿಯುವುದು ಸಲ್ಲದು. ಅದರ ಅವಶ್ಯಕತೆ ಇರುವವರಿಗೆ ಅವನ್ನ ನೀಡಬೇಕು. ಅಂತಹ ಮಾನವೀಯ ಕಾರ್ಯಗಳಲ್ಲಿ ಮಾನವ ಬಂಧುತ್ವ ವೇದಿಕೆ ಸದಾ ಮುಂದಾಗಿರುತ್ತದೆ ಎಂದರು. ಭಾರತ ದೇಶದಲ್ಲಿ, ವಿಶೇಷವಾಗಿ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನಮ್ಮ ತಲೆಯಲ್ಲಿ ಏನು ವಿಚಾರ ಶಕ್ತಿ ಇದೆಯಲ್ಲ, ಆ ವಿಚಾರ ಶಕ್ತಿಯನ್ನು ತೆಗೆದು ಸಗಣಿ ತುಂಬುವಂಥ ಕೆಲಸವನ್ನು ಸಾವಿರಾರು ವರ್ಷಗಳಲ್ಲಿ ಮಾಡಿದ್ದಾರೆ. ಭಾರತ ದೇಶದಲ್ಲಿ ವೇದಗಳ ಕಾಲದಿಂದ ದೇವರು, ಧರ್ಮ, ಈ ಆಚರಣೆಗಳ ಹೆಸರಲ್ಲಿ ಶೋಷಣೆಯನ್ನು ಮಾಡೋಂಥದ್ದು, ತಳ ಸಮುದಾಯಗಳು, ಶೋಷಿತ ವರ್ಗಗಳನ್ನು ಶೋಷಣೆ ಮಾಡೋಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆ ಇತ್ತು ಈ ದೇಶದಲ್ಲಿ. ಆ ವ್ಯವಸ್ಥಿತವಾಗಿರ್ತಕ್ಕಂಥ ಏನು ಹುನ್ನಾರ ನಡೀತು ಸಾವಿರಾರು ವರ್ಷಗಳಿಂದ, ಅದರ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ಲಿಕ್ಕಾಗಿ, ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸ್ಲಿಕ್ಕಾಗಿ ಮಾನವ ಬಂಧುತ್ವ ವೇದಿಕೆ ಅಂತೇಳಿ ಒಂದು ಮಾಡಿರೋಂಥದ್ದು. ಅಂದರೆ ಮನುಷ್ಯರಲ್ಲೇ ಅನ್ಯಾಯವನ್ನು, ತಾರತಮ್ಯವನ್ನು ಏನು ಸಾವಿರಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದರು, ಅದನ್ನು ಹೋಗಲಾಡಿಸಿ ಸಮಾಜದ ನಿರ್ಮಾಣ ಆಗಬೇಕು ಅನ್ನೋಂಥ ಒಂದು ಆಶಯವನ್ನು ಹೊತ್ಕೊಂಡು ಇವತ್ತು ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿದೆ. ಅದರ ಪೂರಕವಾಗಿ ಇವತ್ತು ನಿಮಗೆ ಈ ನಾಗರ ಪಂಚಮಿ ಹಬ್ಬ ಇವತ್ತು ರಾಜ್ಯದಿಂದ ನಾವು ಮಾಡ್ತಾಯಿದ್ವಿ. ನಾಗರ ಪಂಚಮಿ ಹಬ್ಬ ಅಂದರೆ ಏನು? ಊರಿಗೆ ಹೋಗ್ತೀವಿ ನಾವು, ಹಳ್ಳಿ ಒಳಗೆ ಊರವರೆಗೆ ಕಳ್ಳೆ ಸಾಲಲ್ಲಿ ಉತ್ತ ಇರುತ್ತಲ್ವ, ಆ ಉತ್ತಕ್ಕೆ ನಾವು ಹಾಲು ಹಾಕಿಬಿಡ್ತೀವಿ. ನಮ್ದೇನೋ ಆ ಉತ್ತಕ್ಕೆ ಹಾಲು ಹಾಕಿದ್ರೆ ಆವಲ್ಲಿ ಬಾಯಿ ತರ್ಕೊಂಡಿರ್ತದೆ, ಕುಡಿದು ಬಿಡ್ತದಂತ. ಕುಡಿತೈತಾ? ನೀವು ಮಕ್ಕಳು ತಿಳ್ಕೊಬೇಕಾದ್ರೆ ಮುಂದೆ ವಿಜ್ಞಾನಿಗಳಾಗರಿದ್ರಿ, ನೀವೆಲ್ಲ ಈ ದೇಶ ಕಟ್ಟರಿದ್ರಿ, ಇಂಜಿನಿಯರ್ಗಳಾಗರಿದ್ರಿ, ಉನ್ನತ ಸ್ಥಾನಗಳಿಗೆ ಹೋಗೋರಿದ್ರಿ. ನೀವು ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಚಿಂತನೆ ಮಾಡಬೇಕು. ಹಾಗಾಗಿ ಇವತ್ತು ಶಾಲೆಯಲ್ಲಿ ಈ ಕಾರ್ಯಕ್ರಮ ಮಾಡಿರೋಂಥದ್ದು.